ಎಲ್ಲ ತಿಳ್ಕೊಂಡ್ ಬಂದ್ರೆ ಒಳ್ಳೇದು. ಆದಷ್ಟು ಸಾಲಕ್ಕೆ ಮಾತ್ರ ಕೈ ಹಾಕಕ್ ಹೋಗ್ಬೇಡಿ, ಫುಲ್ ಕ್ಯಾಶ್ ಗಾಡಿ ತೆಗೀರಿ. ಸಾಲ ತೆಗೆದ್ರೆ ನೀವು ಬೆಳಗ್ಗೆನ ದುಡಿಯೋದೆಲ್ಲ ಬರೀ ಸಾಲಕ್ಕೆ ಇಕ್ಬೇಕು. ಮ್ಯಾರೇಜ್ ಆಗ್ಬೋದು, ಆದ್ರೆ ನಮ್ಗೆ ಇರೋ ಕಮಿಟ್ಮೆಂಟ್ ಗೆ ಮ್ಯಾರೇಜ್ ಆಗ್ಬಿಟ್ಟು ನಾವು ತಿನ್ನೋದೇ ಕಷ್ಟ ಆಯ್ತು. ಅವ್ರು ಕರ್ಕೊಂಡ್ ಅವ್ರಿಗಿಲ್ಲಿಂದ ತಿನ್ಸೋದು, ಮತ್ತೆ ಇನ್ನು ಸಾಲ ಮಾಡ್ಕೋಬೇಕಾಗತ್ತೆ ಆಗ. ಗಾಡಿಗಳು ತಗೊಂಡಿದ್ರಿ? ಹೌದು, ಕ್ಯಾಂಟ್ರ್ ಇತ್ತು, ಟಿಟಿನೂ ಇತ್ತು, ಮತ್ತೆ ಟಾಟಾ ಎಸ್ ಇತ್ತು, ಎಲ್ಲ ಹೋಯ್ತು ಸರ್ ಗಾಡಿಗಳು. ಎಲ್ಲ ಸೇಲ್ ಮಾಡ್ಬಿಟ್ರೆ? ಹೌದು, ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಫಸ್ಟ್ ಸಾಲ ತೀರ್ಸ್ಕೊಳ್ಳೋಣ, ಆಮೇಲೆ ನೋಡೋಣ ಮ್ಯಾರೇಜ್ ಅನ್ಕೊಂಡು ಸುಮ್ನೆ ಆಗ್ಬಿಟ್ಟಿದೀನಿ. ಈಗ ನಿಮ್ಗೆ ಡ್ಯೂಟಿ ಮುಗಿಯೋದು ಯಾವಾಗ ಹಂಗಾರೆ? ಹೇಳಕ್ಕಾಗಲ್ಲ ಸರ್. 10 ಗಂಟೆ ಆಯ್ತು, 2 ಗಂಟೆ ಆಯ್ತು, ಲೈಟು 1 ಗಂಟೆ ಆಯ್ತು. ನಾವು ಹೆಂಗ್ ಕೆಲಸ ಮಾಡ್ಕೊಂಡ್ಬರ್ತೀರೋ ಅದ್ರ ಮೇಲೆ. ನಮಸ್ಕಾರ. ನಮಸ್ಕಾರ ಬ್ರದರ್, ನಿಮ್ಮ ಹೆಸರು? ನಾವು ಸರ್ ಪ್ರವೀಣ್ ಅಂತ ಸರ್. ಯಾವ ಊರ್ನೂರು ಸರ್? ನಮ್ದು ಇಲ್ಲಿ ಹತ್ತಿಬೆಲೆ, ಆನೇಕಲ್ ತಾಲೂಕು. ಆನೇಕಲ್ ತಾಲೂಕು, ಹತ್ತಿಬೆಲೆ ಅಂತ. ಸರ್, ಇದು ನಿಮ್ದು ಸ್ವಂತ ಗಾಡಿನಾ? ಇಲ್ಲ ಸರ್, ಡ್ರೈವರ್ ಕೆಲಸ ಮಾಡ್ತಾ ಇದ್ದೀನಿ. ಡ್ರೈವರ್ ಕೆಲಸ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಬಾಡಿಗೆ ವೆಹಿಕಲ್ ನ ಓಡಿಸ್ಕೊಂಡು ಯಾವ ರೀತಿ ಜೀವನವನ್ನು ಕಟ್ಕೊಂಡಿದ್ದಾರೆ, ಬೆಂಗಳೂರಲ್ಲಿ ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ ಅಂತ ನಮ್ಮ ಪ್ರವೀಣ್ ಅವ್ರ ಕಡೆಯಿಂದ ತಿಳ್ಕೊಳ್ಳೋಣ. ಆದಷ್ಟು ಅವರು ಅರ್ಜೆಂಟ್ ಅಲ್ಲಿ ಇದ್ದಾರೆ. ಅಂದ್ರೆ ಈಗ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಆಪ್ ಕಡೆಯಿಂದ ಬಂದಿರೋದು ಅಲ್ವಾ ಸರ್? ಹೌದು. ಕಸ್ಟಮರ್ಗೋಸ್ಕರ ವೇಟ್ ಮಾಡ್ತಾ ಇದಾರೆ. ಸಾಧ್ಯವಾದಷ್ಟು ಎಷ್ಟು ಇನ್ಫಾರ್ಮೇಶನ್ ಆಗುತ್ತೋ ಅಷ್ಟು ಕಲೆಕ್ಟ್ ಮಾಡ್ತೀನಿ. ಸರ್, ಈಗ ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಡ್ರೈವರ್ ಪೀರಿಯಡ್ ಯಾವ ತರ ಇದೆ ಸರ್? ಡ್ರೈವರ್ ಪೀರಿಯಡ್ ಏನ್ ಸರ್, ಹೇಳಿದ ತಕ್ಷಣ ದೋಡೋಗ್ತಾ ಇರ್ಬೇಕು, ಟೈಮಿಂಗ್ಸ್ ಇಲ್ಲ. ಬೆಳಗ್ಗೆ 5 ಗಂಟೆಗೆ 5 ಗಂಟೆಗೆ ದೋಡ್ಬೇಕು. 5 ಗಂಟೆಗೆ ಹೋದ್ರೆ ಸಂಜೆ ತಿರ್ಗಾ ಎಷ್ಟೊತ್ತಾಗತ್ತೆ ಹೇಳಕ್ಕಾಗಲ್ಲ. 10 ಗಂಟೆ ಆಗ್ಬೋದು, 11 ಗಂಟೆ ಆಗ್ಬೋದು. ಬೆಳಗ್ಗೆ ಬಿಟ್ರೆ ಇನ್ ಸಂಜೆನೆ ಊಟ. ಬೆಳಗ್ಗೆ ತಿಂದ್ರೆ ತಿಂತೀವಿ, ಇಲ್ಲಂದ್ರೆ ಇಲ್ಲ. ರೂಮಿಗೆ ಬಂದೆ ತಿನ್ನೋದು ಊಟ. ಹೆವಿ ಕೆಲಸ, ಎನಿ ಟೈಮ್ ಓಡಿಸೋದು. ಒಂದ್ ದಿನಕ್ಕೆ 150-200 ಕಿಲೋಮೀಟರ್ ಸಿಟಿಲಿ ಓಡಿಸ್ಬೇಕು. 150-200 ಕಿಲೋಮೀಟರ್ ಸಿಟಿಲಿ ಓಡಿಸ್ಬೇಕು. ಓಡಿಸ್ತಾನೆ ಇರ್ಬೇಕು. ಟ್ರಾಫಿಕ್ ಬೇರೆ, ಟೈಮ್ ಕರೆಕ್ಟ್ ಆಗಿ ಅವನು ಪಾರ್ಟಿಗೂ ಟೈಮ್ ಕಡೆ ರೀಚ್ ಆಗ್ಬೇಕು. ಈ ಕಡೆ ಓನರ್ಗೂ ಹೋಗಿಲ್ಲ ಅಂದ್ರೆ ಅವರು ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ಇನ್ನು ಯಾಕೆ ಹೋಗಿಲ್ಲ ಅಂತ. ನಮ್ ಟ್ರಾಫಿಕ್ ಸಮಸ್ಯೆ ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ಸರ್, ಈಗ ಹೊಸದಾಗಿ ಡ್ರೈವಿಂಗ್ ಕಲಿಬೇಕು, ನಾವು ಡ್ರೈವಿಂಗ್ ಪೀರಿಯಡ್ ಬರ್ಬೇಕು ಅನ್ನೋರಿಗೆ ಏನ್ ಸಜೆಸ್ಟ್ ಮಾಡ್ತೀರಾ ನೀವು? ಸರ್, ಬರ್ಬೋದು ಅಂದ್ರೆ ಎಲ್ಲ ಕಲ್ತು ತಿಳ್ಕೊಂಡ್ ಬಂದ್ರೆ ಒಳ್ಳೇದು ಡ್ರೈವಿಂಗ್ ಫೀಲ್ಡ್ ಬಗ್ಗೆ. ಸುಮ್ನೆ ಹಂಗೆ ಬಂದ್ಬಿಡ್ತಾರೆ, ಏನೋ ಮಾಡಿ ಸಂಪಾದನೆ ಮಾಡ್ಬಿಡೋಣ ಅನ್ಬಿಟ್ಟು. ಕಷ್ಟ ಇದೆ ಜೀವನ ಈಗ ಸಂಪಾದನೆ ಮಾಡೋದು. 1 ರೂಪಾಯಿಗೂ ಕಷ್ಟ ಇದೆ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆವರೆಗೂ 1,000-1,500 ದುಡಿಯೋದು ಕಷ್ಟ ಆಗ್ಬಿಡೈತೆ ಇವಾಗ. ಇನ್ನು ನಾವಂತೂ ಫಿಕ್ಸಲ್ ಮಾಡ್ತಾ ಇದೀರಿ. ಫಿಕ್ಸಲ್ ಸಂಬಳಕ್ಕೆ ಕೆಲಸ ಮಾಡೋದು ಇನ್ನೂ ಕಷ್ಟ. ಹೇಳಕ್ಕಲ್ಲ, ಅವ್ರು ಹೇಳಿದ ಕಡೆ ಹೋಗ್ತಾ ಇರ್ಬೇಕು. ಯಾವ ಟೈಮಿಂಗ್ಸ್ ಇಲ್ಲ. ಬೆಳಗ್ಗೆ 5 ಗಂಟೆಗೆ ಆದ್ರೂ ಹೋಗ್ಲೇಬೇಕು, ಸಂಜೆ ಆದ್ರೂ ಹೋಗ್ಲೇಬೇಕು. ಹೋಗ್ತಾ ಇರ್ಬೇಕು, ಬರ್ತಾ ಇರ್ಬೇಕು. ಆತ 2 ಮಿನಿಟ್ 2 ಮಿನಿಟ್ ಹೋಗ್ಯಾ. ಅದೇ, ಈಗ ಡ್ರೈವಿಂಗ್ ಪೀರಿಯಡ್ ಬರೋರಿಗೆ ಈ ತರ ಕಷ್ಟ ಇದೆ ಅಂತ ಹೇಳ್ತಾ ಇದೀರಾ? ಹೌದು ಸರ್, ತುಂಬಾ ಕಷ್ಟ ಇದೆ. ಮೊದಲ ತರ ಇಲ್ಲ ಸರ್ ಫೀಲ್ಡ್ ಇವಾಗ. ಮೊದ್ಲು 500 ರೂಪಾಯಿ ಸಂಪಾದನೆ ಮಾಡ್ಬೇಕು, ಆರಾಮಾಗಿ ಮಾಡ್ಕೊಂಡ್ಬೋದಾಗಿತ್ತು. ಇವಾಗ ಆಗಲ್ಲ. ಬೆಳಗ್ಗೆಯಿಂದ ಸಂಜೆ ಗಂಟೆ ದುಡ್ರೆ ಅಮ್ಮಮ್ಮ ಅಂದ್ರೆ ಒಂದ್ 700-800 ರೂಪಾಯಿ ದುಡಿಬಹುದು. ಅದ್ರಲ್ಲಿ ನಮ್ಮ ಊಟದ ಖರ್ಚು, ಇನ್ ಬೇರೆ ಖರ್ಚುಗಳು, ತಿಂಗಳೆಲ್ಲ ದುಡಿಯೋದು ಬರೀ EMIಗಳು, ಮನೆ ಮೇಂಟೆನೆನ್ಸ್, ಏನು ಉಳಿಯಲ್ಲ. ತಿಂಗಳಿಗೆ 2,000 ಉಳಿಸೋದು ಕಷ್ಟ ಆಯ್ತು ಇವಾಗ. ನಿಮ್ದು ಬೆಂಗಳೂರಲ್ಲಿ ಸ್ವಂತ ಮನೆನ ಅಥವಾ ಬಾಡಿಗೆ ಮನೆನ? ನಮ್ ಸ್ವಂತ ಮನೆನೇ ಇರೋದು. ಆದ್ರೂ ಜೀವನ ಕಷ್ಟ. ಹೌದು ಸರ್, ನೀವು ಡ್ರೈವಿಂಗ್ ಪೀರಿಯಡ್ ಯಾಕೆ ಬಂದ್ರಿ? ಸರ್, ನಾನು ಕಾಲೇಜ್ ಬಿಟ್ಟಿದ ತಕ್ಷಣ ಜಂಪ್ ಆಗಿದೆ ಡ್ರೈವಿಂಗ್ ಫೀಲ್ಡ್. ಬೇರೆ ಆಪ್ಷನ್ ಇಲ್ಲ ನನಗೆ. ನಾನು ಇಷ್ಟಪಟ್ಟು ಬಂದಿದ್ ಫೀಲ್ಡ್ ಇದು. ನಾನು ಒಂದು 2-3 ಇಂಟರ್ವ್ಯೂ ಮಾಡಿದೀನಿ. ಕ್ರೇಜ್ ಗೋಸ್ಕರ ಇಷ್ಟ ಆಗಿ ಡ್ರೈವಿಂಗ್ ಫೀಲ್ಡ್ ಬಂದ್ಬಿಟ್ಟಿರ್ತಾರೆ. ಬಂದಾದ್ಮೇಲೆ ಯಾಕೆ ಬಂದ ಅನ್ಸ್ಬಿಟ್ಟಿರ್ತದ ಅವ್ರಿಗೆ. ನಾನೊಂದ್ 2-3 ಡ್ರೈವರ್ ಇಂಟರ್ವ್ಯೂ ಮಾಡಿದೀನಿ. ಸೇಮ್ ನಿಮ್ ತರನೇ ಇಷ್ಟ ಆಯ್ತು, ಕ್ರೇಜ್ ಇತ್ತು, ನಮಗ್ ಬಂದಾದ್ಮೇಲೆ ಅದ್ರಾಳ ಗೊತ್ತಾಗ್ತಿದೆ ಇವಾಗ. ಇಷ್ಟಪಟ್ಟು ಬಂದು ಮತ್ತೆ ಡ್ರೈವರ್ ಕೆಲಸನೇ 8 ವರ್ಷ ಕೆಲಸ ಮಾಡಿದೆ. ಮತ್ತೆ 3 ಗಾಡಿ ತಗೊಂಡ್ ಓನರ್ ಆದೆ. EMI ಕಟ್ಟಕ್ಕಾಗಿಲ್ಲ, ಸೀಸಿಂಗ್ ಬಿಟ್ಬಿಟ್ಟೆ. ಮತ್ತೆ ಈಗ ಡ್ರೈವರ್ ಕೆಲಸನೇ ಮಾಡ್ತಾ ಇದ್ದೀನಿ. ಗಾಡಿಗಳು ತಗೊಂಡಿದ್ರಿ? ಹೌದು, ಕ್ಯಾಂಟ್ರ್ ಇತ್ತು, ಟಿಟಿನೂ ಇತ್ತು, ಮತ್ತೆ ಟಾಟಾ ಎಸ್ ಇತ್ತು, ಎಲ್ಲ ಹೋಯ್ತು ಸರ್ ಗಾಡಿಗಳು. ಎಲ್ಲ ಸೇಲ್ ಮಾಡ್ಬಿಟ್ರೆ ಸರ್? ಹೌದು. ಯಾಕೆ ಮೇಂಟೈನ್ ಮಾಡಕ್ ಆಗ್ಲಿಲ್ವ ಅಂತ? ಮೇಂಟೆನೆನ್ಸ್ ಮಾಡ್ತಾ ಇದ್ದೆ. ಸ್ವಲ್ಪ ಸಣ್ಣ ಪುಟ್ಟ ಮಾಮೂಲಿ ಇರ್ತಾವಲ್ಲ. ಒಂದು ಬೈಕ್ ಆಕ್ಸಿಡೆಂಟ್ ಆಯ್ತು, ಕೈ ಸ್ವಲ್ಪ ಫ್ರಾಕ್ಚರ್ ಆಯ್ತು. EMI ಕಟ್ಟಕ್ ಆಗ್ಲಿಲ್ಲ. EMI ಪ್ರೆಷರ್ಸ್. ನಾನು ಹಿಂಗ್ ಇಟ್ಕೊಂಡು ಗಾಡಿ ಓಡಿಸ್ಕೊಂಡು EMI ಕಟ್ಟಕ್ ಆಗಲ್ಲ. ಗಾಡಿ ಕೊಟ್ಬಿಟ್ಟೆ. ಗಾಡಿ ಕೊಟ್ಟಾದ್ಮೇಲೆ ಗಾಡಿ ತೆಗಿಯಕ್ ಆಗ್ತಾ ಇಲ್ಲ. ಅದಕ್ಕೆ ಡ್ರೈವರ್ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲ ಬಿಟ್ಬಿಟ್ಟು ಡ್ರೈವಿಂಗ್? ಹೌದು, ಬಾಡಿಗೆ ಡ್ರೈವಿಂಗ್ ಕೆಲಸ ಅಷ್ಟೇ. ಡ್ರೈವಿಂಗ್ ಕೆಲಸ ಮಾಡಿಲ್ಲ ಅಂದ್ರೆ ತಿಂಗಳ 9,000-10,000 EMI ಕಟ್ಬೇಕು. ಇನ್ನ ಬಡ್ಡಿಗಳು ಗಿಡ್ಡಿಗಳು ಅದೇ 1-2-3 ಸಾವಿರ ಹೋಗುತ್ತೆ. ಇಲ್ಲ ಸರ್, ಸಿಂಗಲ್. ಸದ್ಯಕ್ಕೆ ಈಗ ಇನ್ನು ಮ್ಯಾರೇಜ್ ಆಗಿಲ್ಲ? ಇನ್ನ ಆಗಿಲ್ಲ. ಮ್ಯಾರೇಜ್ ಆದ್ರೆ ಜೀವನ ಹೆಂಗೆ? ಕಷ್ಟ ಇದೆ ಸರ್. ಇನ್ನು ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಫಸ್ಟ್ ಸಾಲ ತೀರ್ಸ್ಕೊಳ್ಳೋಣ, ಆಮೇಲೆ ನೋಡೋಣ ಮ್ಯಾರೇಜ್ ಅನ್ಕೊಂಡು ಸುಮ್ನೆ ಆಗ್ಬಿಟ್ಟಿದೀನಿ. ಹೌದಾ? ಕಷ್ಟ ಆಗ್ಬಿಟ್ಟಿದೆ ಡ್ರೈವಿಂಗ್ ಫೀಲ್ಡ್. ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಈಗಿನ ದುಡಿಯೋದು ನಮ್ಗೆ ಏನ್ಗೂ ಸಾಲಲ್ಲ. ತಿಂಗಳಿಗೆ ನಾವು ಇಲ್ಲಿ ಕೊಡೋದು 15,000. ನಮ್ದು EMI ಕಮಿಟ್ಮೆಂಟ್ ಹೋಗ್ಬಿಡುತ್ತೆ. ಇನ್ನೇನು ಉಳ್ಸಕ್ ಆಗ್ತಾ ಇಲ್ಲ ನಾವು. ಸರ್, ಇದು ಯಾವ ಅಪ್ಲಿಕೇಶನ್ ಇಂದ ನೀವು ಬಂದಿರೋದು ಅಂದ್ರೆ? ಇದು ಪ್ಯಾಕರ್ಸ್ ಅಂಡ್ ಮೂವರ್ಸ್ ಆನ್ಲೈನ್ ಬುಕಿಂಗ್ ತಗೊಂಡಿರ್ತಾರೆ. ಮನೆ ಶಿಫ್ಟಿಂಗ್ ಪ್ಯಾಕ್ ಮಾಡಿ ಮೂವ್ ಮಾಡ್ಕೊಡೋದು. ಹೌದು. ಇದು ಯಾವ ತರ ಇರುತ್ತೆ ಸರ್ ಪ್ರೋಸೆಸ್?
ಕೆಲವು ನಮ್ಗೆ ವೀಕ್ಷಕರಿಗೆ ಸ್ವಲ್ಪ ಗೊತ್ತಿರಲ್ಲ ಪ್ರೋಸೆಸ್ ಯಾವ ತರ ಇರುತ್ತೆ. ಸರ್ ಆನ್ಲೈನ್ ನಾವು ಬುಕ್ online ಮಾಡ್ಬಿಟ್ಟು book ನಮ್ಗೆ ಹೇಳ್ತಾರೆ ಈ ತರ ಹಿಂಗ್ ಇಷ್ಟು ಐಟಮ್ ಇದೆ ಪ್ಯಾಕ್ ಮಾಡಿ ನಂಗೆ ಬೇರೆ ಸ್ಟೇಟ್ ಶಿಫ್ಟ್ ಮಾಡ್ಕೊಡ್ಬೇಕು ಅಂತ. ಅವ್ರೊಂದು ಕೊಟೇಶನ್ ಕೊಡ್ತಾರೆ ನಮ್ಮ ಆಫೀಸ್ ಇಂದ. ಅವ್ರ ಕೊಟೇಶನ್ ಓಕೆ ಆಯ್ತು ಅಂದ್ರೆ ನಮ್ಗೆ ಹೇಳ್ತಾರೆ, ನಾವು ಬಂದು ಪ್ಯಾಕ್ ಮಾಡ್ತೀವಿ, ಅದನ್ನೆಲ್ಲ ಗಾಡಿಗೆ ಲೋಡ್ ಮಾಡಿ ಎತ್ಕೊಂಡೋಗಿ ಟ್ರಾನ್ಸ್ಪೋರ್ಟ್ ಆಗ್ತೀವಿ. ಈಗ ನೀವು ಇಲ್ಲಿಗೆ ಬಂದು ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದೀರಿ ಸರ್? ಇಲ್ಲೊಂದು 15 ನಿಮಿಷ ಆಯ್ತು ಅಷ್ಟೇ. ಲೊಕೇಶನ್ ಕೊಟ್ಟಿದ್ರು ರಾಂಗ್ ಲೊಕೇಶನ್ ಅದು. ಈಗ ಮತ್ತೆ ಕಸ್ಟಮರ್ ಯಾವ್ದೋ ಬೇರೆ ಲೊಕೇಶನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರ್ ಈಗ ಇದು ಐಟಮ್ ನ ಇಲ್ಲಿಂದ ತಗೊಂಡು ಎಲ್ಲಿಗೆ ಹೋಗ್ಬೇಕೀಗ? ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಯಶವಂತಪುರ ಹೋಗ್ತೀವಿ. ಯಶವಂತಪುರ ಅಲ್ಲಿ ಕಂಟೈನರ್ ಬರುತ್ತೆ, ಕಂಟೈನರ್ ಹಾಕಿ ಬೇರೆ ಸ್ಟೇಟ್ ಕಳಿಸ್ತೀವಿ. ಅಂದ್ರೆ ಮನೇಲಿ ಯಾವ ಯಾವ ಥಿಂಗ್ಸ್ ಇದೆ ಅದನ್ನ ಕೇಳ್ಬಿಟ್ಟು ಅಮೌಂಟ್ ಇದು ಫಿಕ್ಸ್ ಮಾಡಿ. ಹೌದು ಹೌದು, ಅದು ಆಫರ್ ಮಾಡಿರ್ತಾರೆ, ಅದು ನಿಮ್ಗೇನ್ ಗೊತ್ತಾ? ನಮ್ಗೇನು ಗೊತ್ತಿಲ್ಲ. ಅದು ಆಫೀಸ್ ಇಂದ ಮಾಡ್ತಾರೆ, ನಮ್ಗೆ ಡೀಟೇಲ್ಸ್ ಕೊಡ್ತಾರೆ, ಇವಾಗ ಪ್ಯಾಕ್ ಮಾಡ್ಕೊಂಡು ನಾವು ಲೋಡ್ ಮಾಡ್ಕೊಂಡ್ ಬರ್ಬೇಕು ಅಷ್ಟೇ. ಸರ್ ಈಗ ಪ್ಯಾಕ್ ಮಾಡಿ ನೀವು ಇದು ಐಟಮ್ಸ್ ಎಲ್ಲ ಲೋಡ್ ಮಾಡ್ತಿರಲ್ಲ, ನೀವು ಹೆಲ್ಪ್ ಮಾಡ್ಬೇಕಾ ಇಲ್ಲ? ಈಗ ಹೌದು ಸರ್, ಮಾಡ್ಬೇಕು. ಡ್ರೈವಿಂಗ್ ಪ್ಲಸ್ ಅದು ಎರಡು? ಹೌದು ಹೌದು, ಮಾಡ್ಬೇಕು. ಓ ಈ ತರ ಇದೆಯಾ? ಅದಕ್ಕೇನಾದ್ರು ಸಪರೇಟ್ ಅಮೌಂಟ್ ಕೊಡ್ತಾರಾ? ಫಿಕ್ಸ್ ಮಾಡ್ಬಿಡ್ತಾರೆ ಸರ್ ಸ್ಯಾಲರಿ. ಎರಡು ಹೆಲ್ಪ್ ಮಾಡೋದು ಒಂದ್ ಸ್ಯಾಲರಿ, ಅಲ್ಲ ಬರೀ ಡ್ರೈವಿಂಗ್ ಮಾತ್ರ ಮಾಡೋದು ಒಂದ್ ಸ್ಯಾಲರಿ, ಆತರ ಫಿಕ್ಸ್ ಮಾಡಿರ್ತಾರೆ. ನೀವ್ ಎರಡು ಹೆಲ್ಪ್ ಮಾಡ್ತೀರಾ? ಹೌದು ಸರ್. ಸ್ಯಾಲರಿ ಇನ್ಫಾರ್ಮೇಶನ್ ಏನಾದ್ರು ಹೇಳಕ್ ಆಗತ್ತಾ? ಸ್ಯಾಲರಿ ಸರ್ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಬರೀ ಡ್ರೈವಿಂಗ್ 15,000 ಹೇಳಿದ್ರು. ಎರಡು ಮಾಡಿದ್ರೆ 18,000 ಕೊಡ್ತಾರೆ, ಡೈಲಿ 100 ರೂಪಾಯಿ ಊಟಕ್ಕೆ ಕೊಡ್ತಾರೆ. ಸ್ನೇಹಿತರೆ, ಅಂದ್ರೆ ಇವರು ಬರೀ ಡ್ರೈವಿಂಗ್ ಮಾಡ್ತೀನಿ ಅಂತಂದ್ರೆ 15,000. ಪ್ಯಾಕರ್ಸ್ ಅಂಡ್ ಮೂವರ್ಸ್ ಅಲ್ಲಿ ಐಟಮ್ಗಳನ್ನ ಮೂವ್ ಮಾಡಕ್ಕೆ ಹೆಲ್ಪ್ ಮಾಡಕ್ಕೆ ಎತ್ತಿಕ್ಕೆಲ್ಲ ಹೆಲ್ಪ್ ಮಾಡಿದ್ರೆ ಸೊ ಅದಕ್ಕೊಂದು ಟೋಟಲ್ ಆಗಿ 18,000 ಸ್ನೇಹಿತರೆ ಸ್ಯಾಲರಿ, ಪ್ಲಸ್ ಒಂದ್ 100 ರೂಪಾಯಿ ಫುಡ್ಗೆ ಅಂತ ಕೊಡ್ತಾರೆ. ಊಟಕ್ಕೆ ಫುಡ್ ಕೊಡ್ತಾರಲ್ಲ, ಗಾಡಿ ಅದೇ ಡ್ಯೂಟಿ ಸ್ಟಾರ್ಟ್ ಮಾಡಿದ್ರೆ ಮಾತ್ರ 100 ರೂಪಾಯಿ, ಇಲ್ಲಾಂದ್ರೆ ಇಲ್ಲ. ರೂಮಲ್ಲೇ ಇದೆ, ರೂಮಲ್ಲೇ ಡ್ಯೂಟಿ ಬಂದ್ರೆ 100 ರೂಪಾಯಿ ಕೊಡ್ತಾರೆ. ಸರ್ ಈಗ ನಿಮ್ಗೆ ಸೆಂಟ್ರಲ್ ರಜೆ ಏನಾದ್ರು ಸಿಗುತ್ತಾ? ಇಲ್ಲ ಸರ್, ವೀಕ್ಲಿ ಆಫ್ ಅಂತೂ ಇಲ್ಲವೇ ಯಾವ್ದು ಇಲ್ಲ ಸರ್. ಸಂಡೇನೂ ಕೆಲಸ ಮಾಡ್ತೀವಿ. ಆದಷ್ಟು ಸಂಡೇನೇ ಜಾಸ್ತಿ ಇರುತ್ತೆ. ಹೌದೌದು, ಯಾವ ಟೈಮ್ ಅಂತ ಹೇಳಕ್ ಆಗಲ್ಲ. ಇವಾಗ ಬೆಳಗ್ಗೆಯಿಂದ ಸಂಜೆ ಗಂಟೆ ಮಧ್ಯಾಹ್ನ ಗಂಟೆ ರೆಸ್ಟ್ ಅಲ್ಲಿ ಇರ್ತೀವಿ, ಡ್ಯೂಟಿ ಇಲ್ಲ ಅಂದ್ಬಿಟ್ಟು ಮಧ್ಯಾಹ್ನ ಬಂದ್ಬಿಡುತ್ತೆ, ಮಧ್ಯಾಹ್ನ ಕಳಿಸ್ತಾರೆ. ಹೇಳಕ್ ಆಗಲ್ಲ, ಇರ್ಲೇಬೇಕು, ಇಷ್ಟು ಡ್ಯೂಟಿ ಇರ್ಬೇಕು ಅದೆಲ್ಲ ಏನು ಇಲ್ಲ ಸರ್. ಇದ್ರಲ್ಲಿ ಟೈಮಿಂಗ್ಸ್ ಇಲ್ಲ. ಯಾವ ಟೈಮ್ ಬೇಕಾದ್ರೂ ಕಳಿಸ್ಬೋದು, ಯಾವ ಟೈಮ್ ಬೇಕಾದ್ರೂ ಡ್ಯೂಟಿ ಬರ್ಬೋದು. ಈಗ ನಿಮ್ಗೆ ಡ್ಯೂಟಿ ಮುಗಿಯೋದು ಯಾವಾಗ ಹಂಗಾರೆ? ಹೇಳಕ್ ಆಗಲ್ಲ ಸರ್. 10 ಗಂಟೆ ಆಯ್ತು, 2 ಗಂಟೆ ಆಯ್ತು, ಲೈಟ್ 1 ಗಂಟೆ ಆಯ್ತು, ನಾವು ಹೆಂಗ್ ಕೆಲಸ ಮಾಡ್ಕೊಂಡ್ಬಿಡ್ತಿರೋ ಅದ್ರ ಮೇಲೆ. ಇದ್ರಲ್ಲಿ ಟೈಮಿಂಗ್ಸ್ ಅನ್ನೋದಿಲ್ಲ. ಯಾವ ಟೈಮಿಂಗ್ ಬೇಕಾದ್ರೂ ಎದ್ದೋಗ್ಬೇಕು, ಯಾವ ಟೈಮಿಂಗ್ ಬೇಕಾದ್ರೂ ಬರ್ಬೋದು. ಎಷ್ಟು ಗಂಟೆ ನಿದ್ದೆ ಮಾಡ್ತೀರಾ ಸರ್ ಡೈಲಿ? ಸರ್ ನಿದ್ದೆ 12 ಗಂಟೆಗೆ ಹೋದ್ರೆ ಒಂದೊಂದು ಟೈಮ್ 3 ಅವರ್ 4 ಅವರ್ ನಿದ್ದೆ ಆಗುತ್ತೆ. 12 ಗಂಟೆಗೆ ಹೋಗಿ ನಾವು ಊಟ ತಿಂದು ಮಲಗೋಷ್ಟೊತ್ತಿಗೆ 1 ರಿಂದ 2 ಗಂಟೆ ಆಗೋಗುತ್ತೆ. ತಿರ್ಗಾ ಮತ್ತೆ ಬೆಳಗ್ಗೆ 5 ಗಂಟೆಗೆ ಹೋಗ್ಬೇಕು. ಒಟ್ಟಾರೆಯಾಗಿ ಹೇಳೋದಾದ್ರೆ ಡ್ರೈವಿಂಗ್ ಪೀರಿಯಡ್ ಬೇಡ ಅಂತ ನಿಮ್ಮ ಇದು ಸರ್. ಮೊದ್ಲು ಸುಲಭ ಆಯ್ತು, ಈಗಿನ ಲೈಫ್ ನೋಡಿದ್ರೆ ಡ್ರೈವಿಂಗ್ ಸಖತ್ ಕಷ್ಟ ಇದೆ ಸರ್. ಸರ್ ಇವಾಗ ಬೇಸಿಗೆ ಸೀಸನ್, ಸಿಕ್ಕಾಪಟ್ಟೆ ಬಿಸಿಲಿದೆ, ನಿಮ್ಗೆ ತೊಂದರೆ ಆಗ್ತಿದೆ? ತುಂಬಾ ಬಿಸಿಲು, ಹೀಟ್ ಜಾಸ್ತಿ ಆಗ್ತಾ ಇದೆ, ಗಾಡಿ ಓಡ್ಸಕ್ ಆಗಲ್ಲ. ಈ ಕಡೆ ಗಾಡಿನೂ ಹೀಟು, ಈ ಕಡೆ ಮೇಲೇನು ಹೀಟು. ಅದರಲ್ಲೂ ಬೆಂಗಳೂರು ಟ್ರಾಫಿಕ್ ಅಲ್ಲ ಹೆವಿ ಸುರಿತಾ ಇರ್ತದೆ ಶಕೆ ಸರ್. ಮತ್ತೆ ಫೈನಲ್ ಆಗಿ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಸರ್ ಬನ್ನಿ, ಈ ಫೀಲ್ಡ್ ಅನ್ನು ಕೆಟ್ಟದಲ್ಲ, ಬರಬೇಡಿ ಅಂತ ಹೇಳಲ್ಲ, ಎಲ್ಲ ಬರಬೇಡಿ ಅಂತ ಹೇಳಲ್ಲ. ಬನ್ನಿ, ಒಳ್ಳೇದು ತಿಳ್ಕೊಂಡ್ ಬನ್ನಿ ಅಷ್ಟೇ. ನಾವೇನೋ ಆಸೆ ಇಕ್ಬಿಡ್ತಾರೆ, ನಾನು ಗಾಡಿ ತಗೊಂಡ್ ಬಿಡ್ತೀನಿ, ಸಂಪಾದನೆ ಮಾಡ್ಬಿಡ್ತೀನಿ ಅಂತ ಬರಕ್ ಹೋಗ್ಬೇಡಿ. ನಿಮ್ ಭರವಸೆ ನೀವು ಬನ್ನಿ ಅಷ್ಟೇ. ಸರ್ ಈಗ ಒಂದಷ್ಟು ಜನ ಆಲ್ರೆಡಿ ಡ್ರೈವಿಂಗ್ ಕಲ್ತ್ಕೊಂಡು ಸ್ವಲ್ಪ ಏನೋ ಒಂದಷ್ಟು ಅಮೌಂಟ್ ರೆಡಿ ಮಾಡ್ಕೊಂಡಿರ್ತಾರೆ, ನಾವು ಒಂದು ಕಾರ್ ಹಾಕೋಣ ಅಥವಾ ಯಾವ್ದೋ 4 ವೀಲರ್ ಚಿಕ್ಕದಾಗಿ ಟಾಟಾ ಏಸೋ ಅಥವಾ ಯಾವ್ದಾರು ಹಾಕೋಣ ಅಂತ ಅನ್ಕೊಂಡಿರ್ತಾರೆ. ಅಂತವ್ರಿಗೆ ಫಸ್ಟ್ ಇದು ಬಾಡಿಗೆ ಓಡಿಸಿ ಆಮೇಲೆ ಬನ್ನಿ ಅಂತ ಹೇಳ್ತೀರಾ ಅಥವಾ ಒಂದೇ ಸರಿ ತಗೊಂಡ್ ಬಾಡಿಗೆ ಓಡಿಸಿ ಆಮೇಲೆ ಬನ್ನಿ ಸರ್? ನಾವು ಗಾಡಿ ತಗೊಂಡ್ ನಾವು ಓಡಿಸ್ತೀನಿ ಅನ್ನೋದು ಆಗಲ್ಲ. ಎಲ್ಲ ತಿಳ್ಕೊಂಡ್ ಬಂದ್ರೆ ಒಳ್ಳೇದು. ಆದಷ್ಟು ಸಾಲಕ್ಕೆ ಮಾತ್ರ ಕೈ ಹಾಕಕ್ ಹೋಗ್ಬೇಡಿ, ಫುಲ್ ಕ್ಯಾಶ್ ಗಾಡಿ ತೆಗೀರಿ. ಸಾಲ ತೆಗೆದ್ರೆ ನೀವು ಬೆಳಗ್ಗೆನ ದುಡಿಯೋದೆಲ್ಲ ಬರೀ ಸಾಲಕ್ಕೆ ಇಕ್ಬೇಕು. ಇವ್ರ ಚಾಲಕರ ಜೊತೆ ಇನ್ನೊಂದು 3 ಜನ ಇಲ್ಲಿ ಇದಾರೆ. ಇವರೆಲ್ಲ ಪಾಪ ಕೆಲಸ ಮಾಡಕ್ ಬಂದಿರೋದು. ನಮ್ಮ ಇಂಡಿಯವರು ಯಾವ ಕಡೆ ಸರ್? ಅವರೆಲ್ಲ ರಾಜಸ್ಥಾನ್ ಕಡೆಯಿಂದ ಬಂದಿದ್ದಾರೆ. ಇವರೆಲ್ಲ ಪಾಪ ಕೆಲಸಗಳ ಅಭಾವ, ಏನು ಮಾಡಕ್ಕಲ್ಲ, ನಿರುದ್ಯೋಗ ಸಮಸ್ಯೆ, ಏನಾದ್ರು ಕಷ್ಟ ಬಿದ್ದು ದುಡಿಲೇಬೇಕು ಅಂತ ಹೇಳ್ಬಿಟ್ಟು ಬೆಂಗಳೂರು ಕಡೆಗೆ ಬಂದಿದ್ದಾರೆ. ನೀವೇನು ಉಳ್ಸಕ್ಕಾಗಲ್ಲ, ಗಾಡಿ ಆಲ್ಮೋಸ್ಟ್ ಫುಲ್ ಕ್ಯಾಶ್ ಅಲ್ಲಿ ತಗೊಳೋದೇ ಒಳ್ಳೇದು. ಅಂದ್ರೆ ಸರ್ ಈಗ ನೀವ್ ಹೇಳೋ ಪ್ರಕಾರ ಫಸ್ಟ್ ಒಂದ್ 2-3 ತಿಂಗಳು ತಿಳ್ಕೊಂಡು ಬಾಡಿಗೆ ಓಡಿಸಿ ಕಾಂಟ್ಯಾಕ್ಟ್ ತಗೊಂಡು ಆಮೇಲೆ ಫೀಲ್ಡ್ ಯಾವ ರೀತಿ ಒಂದು ಐಡಿಯಾ ಬರುತ್ತೆ ಬೇಸಿಕ್, ಅದ್ರ ಮೇಲೆ ಮೂವ್ ಮಾಡಿ. ಒಂದೇ ಸರಿ ಏಕಾಏಕಿ ಅಷ್ಟೆಷ್ಟು ಸ್ವಲ್ಪ ದುಡ್ಡು ತಗೊಂಡ್ ಬಂದ್ಬಿಟ್ರೆ ಆಮೇಲೆ ಕೈ ಸುಟ್ಕೊಬೇಕು. ಓ ಆ ತರ ಹೇಳ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಡ್ರೈವರ್ಗಳ ಪರಿಸ್ಥಿತಿ, ನಮ್ಮ ಚಾಲಕರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ. ಮದುವೆಗ ಪ್ಲಾನ್ ಏನಾದ್ರು ಇದೆಯಾ? ಸ್ವಲ್ಪ ಇಲ್ಲಿರೋ ಕಷ್ಟದಲ್ಲಿ ಮದುವೆ ಪ್ಲಾನಿಂಗೇ ಇಲ್ಲ ಸರ್. ಫಸ್ಟ್ ನಮ್ ಬಾಧೆಗಳು ತೀರ್ಸ್ಕೊಳ್ಬೇಕು. ದುಡಿಯೋದೆಲ್ಲ ಅಲ್ಲೇ ಕಟ್ತಾ ಇದೀವಿ. ಇನ್ನೊಂದ್ 2-3 ವರ್ಷ ದುಡಿದ್ರು ನಮ್ ಸಾಲ ತೀರಲ್ಲ ಅಷ್ಟಿದೆ. ಆಮೇಲೆ ನೋಡೋಣ, ಸಾಲ ತೀರಾದ್ಮೇಲೆ ನೋಡೋಣ ಸರ್. ಮನೇಲಿ ಹಿಂಸೆ ಇಕ್ತಾದ್ರೆ ಮಾಡ್ಕೊಳ್ಳಿ ಅನ್ಬಿಟ್ಟು, ಅದ್ರ ನಮ್ ಕಷ್ಟ ನಾವ್ ಯಾರು ಹೇಳ್ಕೊಳ್ಳೋಣ. ಇದು ದುಡಿಬೇಕು, ನಾವು ಕಟ್ಬೇಕು. ಕೆಲಸ ಮಾಮೂಲಿ ಕಷ್ಟ ಇದ್ದಿತ್ತೆ ಮನುಷ್ಯನ್ಗೆ. ಸೊ ಯಾವ ಟೈಮ್ ಏನೇನ್ ಆಗ್ಬೇಕು ಅದು ಆಗ್ಬಿಡ್ಬೇಕು. ಮ್ಯಾರೇಜ್ ಆಗ್ಬೋದು, ಆದ್ರೆ ನಮ್ಗೆ ಇರೋ ಕಮಿಟ್ಮೆಂಟ್ ಗೆ ಮ್ಯಾರೇಜ್ ಆಗ್ಬಿಟ್ಟು ನಾವ್ ತಿನ್ನೋದೇ ಕಷ್ಟ ಐತಿ. ಅವ್ರು ಕರ್ಕೊಂಡ್ ಅವ್ರಿಗೆಲ್ಲಿಂದ ತಿನ್ಸೋದು, ಮತ್ತೆ ಇನ್ನು ಸಾಲ ಮಾಡ್ಕೋಬೇಕಾಗತ್ತೆ. ಆಗ ಸಾಲದ ಮೇಲೆ ಸಾಲ, ಮತ್ತೆ ಸಾಲ. ಅಂತ ಪರಿಸ್ಥಿತಿ ಯಾಕೆ? ಫಸ್ಟ್ ಎಲ್ಲ ತೀರ್ಸ್ಕೊಳ್ಬೇಕು, ಕೈಯಲ್ಲಿ ಸ್ವಲ್ಪ ಕಾಸು ಇರ್ಬೇಕು, ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೇಕು. ಇಲ್ಲಾಂದ್ರೆ ಆಗ್ಬಾರ್ದು. ತಂದೆ ತಾಯಿ ಏನ್ ಮಾಡ್ತಾರೆ ಸರ್? ಮನೇಲಿ ಇರ್ತಾರೆ ಸರ್. ಹೌದು. ಬಾಡಿಗೆ ಏನಾದ್ರು ಬರುತ್ತಾ
ಸರ್ ಒಂದು 2,000 ರೂಪಾಯಿ ಬಾಡಿಗೆ ಬರುತ್ತೆ ಅಷ್ಟೇ ಮನೆ. ಅಂದ್ರೆ ಅದು ನಾವು ಬಾಡಿಗೆ ಕೊಟ್ಟು ನಾವು ಬೇರೆ ಮನೆಗೆ ಬಂದ್ಬಿಟ್ಟಿದ್ವಿ. ಅದು ಚಿಕ್ಕದ ಮನೆ, ಶೀಟ್ ಮನೆ, ಅದ್ರಲ್ಲಿ ಇರಕ್ ಆಗಲ್ಲ ಅಂದ್ಬಿಟ್ಟು ಬೇರೆ ಬಾಡಿಗೆ ಬಂದಿದ್ವಿ. ಅದು 5,500 ಬಾಡಿಗೆ ಅಲ್ಲಿ. ಓಕೆ, ನೀವಿರತಕ್ಕಂತ ಜಾಗನ ಬೇರೆಯವ್ರಿಗೆ ಬಾಡಿಗೆ ಕೊಟ್ಟು ನೀವು ಬೇರೆ ಕಡೆ ಬಾಡಿಗೆ ಕಟ್ತಾ ಇದೀರಾ? ಹೌದು. ಸೊ ನೀವು ಸ್ವಂತ ಜಾಗನ 2,000 ರೂಪಾಯಿ ಬಾಡಿಗೆ ಕೊಟ್ಟಿದ್ದೀರಾ? ಹೌದು. ಅದು ಚಿಕ್ಕದು ಮನೆ, ಅದು ಅದ್ರಲ್ಲಿ ಇರಕ್ ಆಗಲ್ಲ. ಸರ್ ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್? ಸಿಸ್ಟರ್ ಒಬ್ರು ಇದ್ದಾರೆ. ಅಕ್ಕನ ತಂಗಿನ? ಅಕ್ಕ. ಅವ್ರಿಗೆ ಮ್ಯಾರೇಜ್ ಆಗಿದೆ? ಹಾ ಆಗಿದೆ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ಜೊತೆ ಪ್ರವೀಣ್ ಅವರು ಆದಷ್ಟು ಒಂದು ವಿಡಿಯೋ ಮಾಡ್ತೀನಿ, ಒಂದು ಇಂಟರ್ವ್ಯೂ ಕೊಡಿ ಸರ್ ಡ್ರೈವರ್ ಬಗ್ಗೆ, ಚಾಲಕರ ಬಗ್ಗೆ ಅಂತ ಹೇಳಿದೆ. ಅವರು ಆದಷ್ಟು ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅವ್ರು ಫುಲ್ ಬ್ಯುಸಿ ಇದ್ದಾರೆ, ಕಸ್ಟಮರ್ ವೇಟ್ ಮಾಡ್ತಾ ಇದ್ದಾರೆ. ಪ್ಯಾಕರ್ಸ್ ಅಂಡ್ ಮೂವರ್ಸ್ ಕಂಪ್ನಿ ಕಡೆಯಿಂದ ಬಂದಿರೋದು, ಸಿಟಿಯಿಂದ ನೆಲಮಂಗಲಕ್ಕೆ ಬಂದಿದ್ದಾರೆ. ಇಲ್ಲೇ ನಾನು ಹೆಂಗೆ ಹುಡುಕ್ತಾ ಇದ್ದೆ ಯಾರು ಸಿಗ್ತಾರಾ ಇಂಟರ್ವ್ಯೂ ಮಾಡೋಕ್ಕೆ ಅಂತ. ರಿಕ್ವೆಸ್ಟ್ ಮಾಡ್ಕೊಂಡೆ, ಆಯ್ತು ಬನ್ನಿ ಮಾಡೋಣ, ಬಟ್ ಯಾವ ಕಸ್ಟಮರ್ ಕರೀತಾರೋ ನಾನು ಹೋಗ್ಬೇಕು, ಅಲ್ಲಿವರೆಗೂ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳಿ ಅಂತಂದ್ರು. ಸೊ ಆದಷ್ಟು ಕವರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ಸ್ನೇಹಿತರೆ. ನೋಡಿ, ಡ್ರೈವಿಂಗ್ ಪೀರಿಯಡ್ ಅಲ್ಲಿ ಬರ್ಬೇಕು ಅಂತಂದ್ರೆ ಯೋಚನೆ ಮಾಡಿ ಬನ್ನಿ, ಏಕಾಏಕಿ ಬರಕ್ ಹೋಗ್ಬೇಡಿ. ಒಂದ್ 2-3 ತಿಂಗಳು ಬಾಡಿಗೆ ಡ್ರೈವರ್ ಆಗಿ ಕೆಲಸ ಮಾಡಿ, ಅದಾದ್ಮೇಲೆ ನಿಮ್ಗೆ ಏನಾದ್ರು ವರ್ಕೌಟ್ ಆಗುತ್ತೆ, ಇಲ್ಲ ಮಾಡ್ಬೋದು ನಾನು ಅಂತ ಏನಾದ್ರು ನಿಮ್ಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬಂದ್ರೆ ಮಾಡಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೀವು ಯಾರಾದ್ರೂ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಸರ್ ನಮ್ಮ ವ್ಯೂವರ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳ್ಬಿಡಿ. ಸರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್, ಕಿಲಾಡಿ ಕನ್ನಡಿಗ ಅಂತ. ಕಿಲಾಡಿ ಕನ್ನಡಿಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್. ಥ್ಯಾಂಕ್ಸ್ ಪ್ರವೀಣ್ ಅವರೇ. ಥ್ಯಾಂಕ್ ಯು ಸರ್.